ನನ್ನ ಪ್ರೀತಿಯ ವೀಕ್ಷಕರಿಗೆ ಇತಿಹಾಸ ಪುಟಕ್ಕೆ ಸ್ವಾಗತ. ಬಾದಾಮಿ ಒಮ್ಮೆ ವಿಜಯ ಘೋಷಗಳಿಂದ ಕಂಗೊಳಿಸಿದ್ದ ನಗರ ಇಂದು ಮೌನ. ಗುಹಾ ದೇವಾಲಯಗಳ ಕಲ್ಲುಗಳ ಮೇಲೆ ಇನ್ನೂ ಯುದ್ಧದ ಸುಟ್ಟ ಗುರುತುಗಳು, ಹೊಗೆಯ ವಾಸನೆ, ನಾಶವಾದ ಮಾರುಕಟ್ಟೆಗಳು, ಶೋಕದಲ್ಲಿರುವ ಜನ. ಪುಲಕೇಶಿ II ಇಲ್ಲ, ಚಾಲುಕ್ಯ ಸಾಮ್ರಾಜ್ಯ ನಾಯಕವಿಲ್ಲ. ಪಲ್ಲವರ ಪ್ರತಿಕಾರ, ಮೌನವಾಗಿ ಬಂದ ಬಿರುಗಾಳಿ. ಕಾಂಚಿಯಲ್ಲಿ ಪಲ್ಲವ ಅರಮನೆ. ರಾಜ ನರಸಿಂಹವರ್ಮನ್ I ಸಿಂಹಾಸನದ ಮೇಲೆ ಕುಳಿತಿದ್ದಾನೆ. ಅವನ ಕಣ್ಣುಗಳಲ್ಲಿ ಒಂದೇ ಬೆಂಕಿ. ವಾತಾಪಿಯನ್ನು ನಾನು ಮರೆತಿಲ್ಲ. ಪುಲಕೇಶಿ II ಮಾಡಿದ ದಾಳಿ, ಅವಮಾನ, ಯುದ್ಧ ಎಲ್ಲವೂ ಅವನ ನೆನಪಿನಲ್ಲಿ ಜೀವಂತ. ಈಗ ಸಮಯ ಪಲ್ಲವರದ್ದು. ವಾತಾಪಿಯ ಮೇಲೆ ಮಹಾದಾಳಿ. ಪಲ್ಲವ ಸೇನೆ ಉತ್ತರದ ಕಡೆಗೆ ಚಲಿಸಿತು. ಸಾವಿರಾರು ಯೋಧರು, ಆನೆಗಳ ಗರ್ಜನೆ, ಯುದ್ಧ ಡಂಕರಣೆ. ಬಾದಾಮಿ ಕೋಟೆ ತಲುಪಿದಾಗ ಪ್ರತಿರೋಧ ದುರ್ಬಲ. ನಾಯಕತ್ವ ಇಲ್ಲ, ಜನರಲ್ಲಿ ಭಯ. ಪಲ್ಲವರು ಕೋಟೆ ಒಡೆದರು. ವಾತಾಪಿ ಪತನವಾಯಿತು. ಚಾಲುಕ್ಯರ ಹೆಮ್ಮೆ ಕುಸಿದಿತು. ಇತಿಹಾಸದಲ್ಲಿ ಈ ಕ್ಷಣವನ್ನು ಕರೆಯುತ್ತಾರೆ ವಾತಾಪಿ ವಿಜಯ. ವಾತಾಪಿ ಕೊಂಡ, ಪಲ್ಲವ ರಾಜನ ಬಿರುದು. ನರಸಿಂಹವರ್ಮನ್ I ವಾತಾಪಿಯನ್ನು ಗೆದ್ದ ನಂತರ ಹೊಸ ಬಿರುದು ಪಡೆದನು. ವಾತಾಪಿ ಕೊಂಡ, ವಾತಾಪಿಯನ್ನು ಗೆದ್ದವನು. ಅವನು ಬಾದಾಮಿಯಿಂದ ಶಿಲ್ಪಿಗಳನ್ನು, ಕಲೆಗಳನ್ನು, ಸಂಪತ್ತನ್ನು ಕಾಂಚಿಗೆ ಕರೆದೊಯ್ದನು. ಇದರಿಂದ ಪಲ್ಲವ ವಾಸ್ತುಶಿಲ್ಪವು ಶ್ರೀಮಂತವಾಯಿತು. ಚಾಲುಕ್ಯ ಸಾಮ್ರಾಜ್ಯ ಚೂರಾಗಿ ಬಿದ್ದ ಶಕ್ತಿ. ಪುಲಕೇಶಿ II ನಂತರ ಉತ್ತರಾಧಿಕಾರ ಗೊಂದಲ, ಪ್ರಾಂತೀಯ ರಾಜರ ಬಂಡಾಯ, ಸೇನೆಯ ದುರ್ಬಲತೆ. ಚಾಲುಕ್ಯ ಸಾಮ್ರಾಜ್ಯ ಒಂದು ದೊಡ್ಡ ಮರದಂತೆ ಒಳಗಿನಿಂದಲೇ ಒಣಗತೊಡಗಿತು. ಆದರೆ ಕಥೆ ಇಲ್ಲೇ ಮುಗಿಯಲಿಲ್ಲ. ಇತಿಹಾಸದಲ್ಲಿ ಒಂದು ನಿಯಮವಿದೆ: ಸಾಮ್ರಾಜ್ಯಗಳು ಬೀಳುತ್ತವೆ, ಆದರೆ ವಂಶಗಳು ಸಾಯುವುದಿಲ್ಲ. ಚಾಲುಕ್ಯರ ರಕ್ತ ಇನ್ನೂ ಜೀವಂತವಾಗಿತ್ತು. ಪಶ್ಚಿಮದಲ್ಲಿ, ಕಲ್ಯಾಣದ ಕಡೆಗೆ ಒಂದು ಹೊಸ ಶಕ್ತಿ ನಿಧಾನವಾಗಿ ಎದ್ದು ಬರುತ್ತಿತ್ತು. ಎಪಿಸೋಡ್ ಎಂಡ್. ಹೊಸ ಬೆಳಕು, ಹೊಸ ಚಾಲುಕ್ಯರು. ಮುಂದಿನ ಎಪಿಸೋಡ್ನಲ್ಲಿ ಪಶ್ಚಿಮ ಚಾಲುಕ್ಯರ ಪುನರುತ್ಥಾನ, ಕಲ್ಯಾಣದ ಸಿಂಹಾಸನ. ಚಾಲುಕ್ಯರ ಇತಿಹಾಸ ಕಥೆ ಇನ್ನೂ ಮುಗಿಯಲಿಲ್ಲ. ಅದು ಮತ್ತೊಂದು ರೂಪದಲ್ಲಿ ಮರಳುತ್ತಿದೆ. ಈ ಇತಿಹಾಸ ಕಥೆ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಕನ್ನಡದ ಈ ಗರ್ವದ ಇತಿಹಾಸವನ್ನು ಶೇರ್ ಮಾಡಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ.